ಬೋಲೋ ಭಾರತ್ ಮಾತಾ ಕಿ. ಇವತ್ತು ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯಿಂದ ಅನೇಕ ನಾಯಕರು, ಕಾಂಗ್ರೆಸ್ ಪಕ್ಷದ ಮುಖಂಡರು, ನಮ್ಮೆಲ್ಲ ಕಾರ್ಯಕರ್ತರು ದೂರದ ಉಡುಪಿಯಿಂದ ಬೆಂಗಳೂರಿಗೆ ಬಂದು ಸುನಿಲ್ ಕುಮಾರ್ ಅವರು ಮಾಡಿದಂಥ ಈ ಪಾಪ ಕೃತ್ಯದ ಬಗ್ಗೆ ಬೆಳಕನ್ನು ಚೆಲ್ಲಕ್ಕೆ ತಾವೆಲ್ಲ ಬಂದಿದ್ದೀರಾ. ತಮಗೆಲ್ಲರಿಗೂ ನಾನು ಅಭಿನಂದಿಸ್ತೀನಿ. ಈ ಒಂದು ಪ್ರತಿಭಟನೆಯ ವೇದಿಕೆ ಮೇಲೆ ಕುಳಿತಂತ ನಮ್ಮೆಲ್ಲ ಹಿರಿಯರು ಮತ್ತು ಗೌರವಾನ್ವಿತರಾದಂಥ ರಮನಾಥ್ ರಾಯ್ ಸರ್ ಅವರೇ, ವಿನಯ್ ಕುಮಾರ್ ಸೊರ್ಕೆ ಸಾಹೇಬ್ರೆ, ಜಯಪ್ರಕಾಶ್ ಹೆಗಡೆ ಸಾಹೇಬ್ರೆ, ಐವನ್ ಡಿಸೋಜಾ ಅಣ್ಣನವರೇ, ಹರೀಶ್ ಕುಮಾರ್ ಅಣ್ಣನವರೇ, ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಅಶೋಕ್ ಕುಮಾರ್ ಅವರೇ, ಮತ್ತು ಇಷ್ಟೊಂದು ಒಳ್ಳೆ ರೀತಿಯಿಂದ ಈ ಒಂದು ಪ್ರತಿಭಟನೆಯನ್ನು ಆಯೋಜನೆ ಮಾಡಿದಂಥ ತಮ್ಮೆಲ್ಲರ ನೆಚ್ಚಿನ ನಾಯಕರು, ನಾನು ಇವತ್ತನೇ ಹೇಳ್ತೀನಿ, ಮುಂದಿನ ಬಾರಿ ಕಾರ್ಕಳದ ಶಾಸಕರು ಯಾರಾದರೂ ಇದ್ರೆ ಅದು ಉದಯ್ ಕುಮಾರ್ ಶೆಟ್ರು ಖಂಡಿತವಾಗ್ಲೂ. ಅದೇ ರೀತಿ ಸಹೋದರರಾದಂಥ ಮಿಥುನ್ ರೈ ಅವರೇ, ದಿನೇಶ್ ಹೆಗಡೆ ಅವರೇ, ರಮೇಶ್ ಕಂಚನ್ ಅವರೇ, ಕೃಪಾ ಆಳ್ವಾ ಅವರೇ, ಮಾಧ್ಯಮದ ಎಲ್ಲ ಸಹೋದರರೇ, ನನ್ನ ಆತ್ಮೀಯ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು, ಪರಶುರಾಮನ ಭಕ್ತರು ತಾವೆಲ್ಲರೂ, ನಮ್ಮನ್ನೆಲ್ಲರನ್ನೂ ಸೇರಿಸಿನೇ ನಾವೆಲ್ಲ ದೇವರ ಆರಾಧಕರು. ನಮ್ಮ ಉಡುಪಿ ಜಿಲ್ಲೆಯನ್ನ, ಮಂಗಳೂರು ಜಿಲ್ಲೆಯನ್ನ ದೇವರ ನಾಡು ಅಂತ ನಾವು ಕರಿತೀವಿ. ಇವತ್ತು ಬಹಳಷ್ಟು ಮುಖಂಡರು ಬಹಳ ಚೆನ್ನಾಗಿ ತಾವೆಲ್ಲ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಭಕ್ತಿಯ ಭಾವನೆಗಳನ್ನು ತಾವೆಲ್ಲರೂ ಬಿಚ್ಚಿ ಹೇಳಿದ್ರಿ. ಆದರೆ ದುರ್ದೈವ ಏನಾಗಿದೆ ಇವತ್ತು ಅಂತಂದರೆ, ಆ ದೇವರ ನಾಡಿಗೆ ಇಡೀ ದೇಶಾದ್ಯಂತ ವಿಶ್ವಾದ್ಯಂತ ಜನ ಇವತ್ತು ದರ್ಶನ ತಗೊಳ್ಳಕ್ಕೆ ದೇವಸ್ಥಾನಕ್ಕೆ ಬರುವಂತಹ ದೇವರ ನಾಡಿನಲ್ಲಿ ಇಂಥ ಒಂದು ಕಳ್ಳ ಸುನಿಲ್ ಕುಮಾರ್ ಅವರು ಇಂಥ ಒಂದು ಮೂರ್ತಿಯನ್ನ ಮಾಡಿ ನಮ್ಮ ಭಾವನೆಗೆ, ನಿಮ್ಮ ಭಾವನೆಗೆ, ಹಿಂದೂ ಭಾವನೆಗೆ ಧಕ್ಕೆಯನ್ನ ತಂದು ಕೊಟ್ಟಿದ್ದಾರೆ ಆ ಸುನಿಲ್ ಕುಮಾರ್ ಅವರು. ನಾನು ನೋಡ್ತಾ ಇರ್ತೀನಿ ವಿಧಾನಸಭೆ ಅಧಿವೇಶನದಲ್ಲಿ ಅವರ ಪೌರುಷವನ್ನ, ಏನು ಎಂತ ಪೌರುಷ ಅಂತ ಹೇಳಿದ್ರೆ ಪಾಪ ಬಹಳ ದೊಡ್ಡ ಸತ್ಯ ಹರಿಶ್ಚಂದ್ರನ ತರ ಮಾತನಾಡ್ತಿರ್ತಾರೆ. ಏನು ನಮ್ಮ ಮುಖ್ಯಮಂತ್ರಿಯ ಮೇಲೆ ಆಪಾದನೆ ಮಾಡೋದು, ಏನು ನಮ್ಮ ಮಂತ್ರಿಗಳ ಮೇಲೆ ಆಪಾದನೆ ಮಾಡೋದು, ಗಂಟೆ ಗಟ್ಲೆ ಮಾತನಾಡೋದನ್ನ ನೋಡಿದ್ರೆ ಬೇರೆಯವರು ಕೂಡ ಬೆಚ್ಚಿ ಬೀಳುವಂತ ಪರಿಸ್ಥಿತಿ. ಒಂದ್ ಕಡೆ ಹೇಳ್ತಾರಲ್ಲ, 100 ಬಾರಿ ಸುಳ್ಳನ್ನ 100 ಬಾರಿ ಹೇಳಿದ್ರೆ ಅದನ್ನ ಸತ್ಯ ಮಾಡುವಂತ ಕರಗತವನ್ನ ಯಾರಾದ್ರೂ ಕಲ್ತಿದ್ರೆ ಅದು ಸುನಿಲ್ ಕುಮಾರ್ ಅವರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ನಾನು ಕೂಡ ಬೆಳಗಾವಿ ಗ್ರಾಮೀಣದಲ್ಲಿ 52 ಫೂಟ್ನ ಒಂದು ಕಂಚಿನ ಶಿವಾಜಿ ಮಹಾರಾಜರ ಮೂರ್ತಿಯನ್ನ ಮಾಡಿದ್ದೇನೆ. ಆ ಮೂರ್ತಿಯನ್ನ ಮಾಡಲಿಕ್ಕೆ ಬರೋಬ್ಬರಿ ನನಗೆ 3 ವರ್ಷ ಬೇಕಾಯ್ತು. 3 ವರ್ಷ. ಆದ್ರೆ ನನಗೆ ಆಶ್ಚರ್ಯ ಆಯ್ತು, ಸಾಹೇಬ್ರು ಇಲ್ಲೇ ಇದ್ದಾರೆ ಹಿರಿಯರು, ನನಗೆ ಆಶ್ಚರ್ಯ ಆಯ್ತು, ಇಷ್ಟೊಂದು ಕಡಿಮೆ ಹೊತ್ತಿನಲ್ಲೂ ಅದು 12 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಈ 3 ತಿಂಗಳಲ್ಲಿ ಒಂದು ಕಂಚಿನ ಮೂರ್ತಿಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯ್ತು. ಸಾಧ್ಯನೇ ಇಲ್ಲ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಇವರ ರಾಜಕೀಯ ತೆವಲನ್ನ ತಿರ್ಸ್ಕೊಳ್ಳಿಕ್ಕೆ, ಜನರ ಕಣ್ಣಲ್ಲಿ ಮಣ್ಣನ್ನ ಎರಚಲಿಕ್ಕೆ ಇವ್ರು ಏನೆಲ್ಲ ನಾಟಕದ ಪಾತ್ರಗಳನ್ನ ಸೃಷ್ಟಿ ಮಾಡ್ತಾರೆ, ಹಾಕೊಳ್ತಾರೆ ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆ ಇದು ಪರಶುರಾಮನ ಮೂರ್ತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅಯೋಧ್ಯೆಯಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ, ಇಡೀ ದೇಶದಲ್ಲಿ ರಾಮನನ್ನ ರಾಜಕೀಯಕ್ಕೆ ಉಪಯೋಗ ಮಾಡಿದಂಥವ್ರು ಯಾರಾದ್ರೂ ಇದ್ರೆ ಇದು ಕೆಟ್ಟ ಬಿಜೆಪಿಯವರು. ಅಂಥದ್ರಲ್ಲಿ ಅಯೋಧ್ಯೆಯಲ್ಲಿ ಇವತ್ತು ಬಿಜೆಪಿ ಪಕ್ಷವನ್ನ ಸೋಲಿಸಿದ್ರು ಅಲ್ಲಿಯ ಜನ. ಯಾಕೆ ಸೋಲಿಸಿದ್ರು ಅದನ್ನ ಒಂದ್ ಸ್ವಲ್ಪ ನಮ್ಮ ಉಡುಪಿಯ ಜನ, ಮಂಗಳೂರಿನ ಜನ ಅರ್ಥ ಮಾಡ್ಕೊಳ್ಬೇಕು. ನಾವೆಲ್ಲ ಇವತ್ತು ಚಿಂತನೆ ಮಾಡುವಂತ ಸಮಯ ಬಂದಿದೆ. ಇದು ನಮ್ಗೆ ಹೈ ಟೈಮು. ಇನ್ನು ಎಷ್ಟು ದಿನ ಇವರು ಏನು ಮಾತನಾಡ್ತಾರೆ ಅದನ್ನ ನಂಬಿಕೊಂಡು ನಮ್ಮ ಜನ ದಾರಿಯನ್ನ ತಪ್ತಾರೆ, ಇನ್ನು ಎಷ್ಟು ಜನ ಈ ರೀತಿ ಮೋಸ ಹೋಗ್ತಾರೆ ಅನ್ನೋದೇ ನನಗೊಂಥರ ಚಿಂತೆ ಆಗಿಬಿಟ್ಟಿದೆ. ಉದಯ್ ಕುಮಾರ್ ಅಣ್ಣ ಆಗಿರ್ಲಿ ಅಥವಾ ನಾನು ಜಯಪ್ರಕಾಶ್ ಹೆಗಡೆ ಸಾಹೇಬ್ರಿಗೆ ಹೇಳ್ತೀನಿ, ಸರ್ ನಿಮ್ಮಂತ ಜನರನ್ನ ಕಳ್ಕೊಂಡಿರೋದು ನಮ್ಮ ದುರ್ದೈವ ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ತಾವು ಗೆದ್ದು ಬರ್ತೀರಾ ಅನ್ನುವಂತ ಆಸೆ ಇತ್ತು. ನಮ್ಮೆಲ್ಲ ನಾಯಕರು, ನಮ್ಮೆಲ್ಲ ಕಾರ್ಯಕರ್ತರು ಹೇಳ್ತಾ ಇದ್ರು ತಮ್ಮ ಗೆಲುವು ನಿಶ್ಚಿತ ಅಂತ ಹೇಳಿ. ಆದ್ರೆ ಯಾಕೆ ಇನ್ನೂ ಜನ ಬುದ್ಧಿಯನ್ನ ಕಲಿತಾ ಇಲ್ಲ, ಯಾಕೆ
ಅವರು ಹೇಳಿದಂತ ಸುಳ್ಳುಗಳನ್ನ ನಂಬಿ ಅವ್ರು ಏನು ಹಿಂದುತ್ವ 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 ಅಂತ ಹೇಳ್ತಾರಲ್ಲ, ಅದು ಜನರ ದಿಕ್ಕನ್ನ ಬದಲೇ ಮಾಡಲಿಕ್ಕೆ ಮಾಡ್ತಾ ಇರೋದು. ಮೋಸ ಮಾಡ್ತಾ ಇದ್ದಾರೆ. ನಮ್ಮ ಮುಂದಿನ ಮಕ್ಕಳ ಭವಿಷ್ಯವನ್ನ ದೃಷ್ಟಿಯಲ್ಲಿ ಇಟ್ಕೊಳ್ಬೇಕು. ಅವರ ಮೋಸದಾಟಕ್ಕೆ ನಾವ್ಯಾರು ಬಲಿ ಆಗಬಾರ್ದು. ಬಂಧುಗಳೇ, ಇವತ್ತು ಏನು ನಾವಿಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ, ಈ ಪ್ರತಿಭಟನೆ ಮುಗಿದ ತಕ್ಷಣ ನಾವು ಸೀದಾ ಮುಖ್ಯಮಂತ್ರಿಗಳ ಕಡೆ ನಾವೊಂದು 4-5 ಜನ ಹಿರಿಯರು ಕರ್ಕೊಂಡು ಹೋಗ್ತೀನಿ. ನಾನು ತಮಗೆ ಭರವಸೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಏನು ಮುಖವಾಡವನ್ನ ಹಾಕೊಂಡು ಸುನಿಲ್ ಕುಮಾರ್ ಅವರು ಏನು ವಿಧಾನಸಭೆಯಲ್ಲಿ ಕುಳಿತಿದ್ದಾರೆ, ಅವರ ಮುಖವಾಡವನ್ನ ಕಳಿಸ್ಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಒಂದು SIT ಅನ್ನ ಸ್ಥಾಪನೆ ಮಾಡಬೇಕು. ಇದು CID ನಾವು ಈಗಾಗಲೇ ಕೊಟ್ಟಿದ್ದೀವಿ. ಆದ್ರೆ ಉದಯ್ ಕುಮಾರ್ ಅವರು ಮತ್ತು ಇಲ್ಲಿ ಇರುವಂತವ್ರಿಗೆ ಕೆಲವು ಜನರಿಗೆ ನಾವು SITಗೆ ಇದನ್ನ ಕೊಡಬೇಕು ಅಂತ ಅವರು ಒತ್ತಡ ಇದೆ. SIT ಈ ಒಂದು ಕೇಸನ್ನ SITಗೆ ಕೊಟ್ಟು ಅತ್ಯಂತ ಶೀಘ್ರದಲ್ಲಿ ಇದರಲ್ಲಿ ನಡೆದಂತ ಅಕ್ರಮವನ್ನ ಬಯಲಿಗೆ ನಮ್ಮ ಸರ್ಕಾರ ಎಳೆದೇ ಎಳೆಯುತ್ತೆ ಅನ್ನುವಂತ ಭರವಸೆಯನ್ನ ನಾನು ಈ ಮುಖಾಂತರ ಕೊಡ್ಲಿಕ್ಕೆ ಬಯಸ್ತೇನೆ. ಇನ್ನು ಬಿಜೆಪಿಯವರು ಏನು ಕಾಂಗ್ರೆಸ್ ಪಕ್ಷದವರು ದಲಿತ ವಿರೋಧಿಗಳು ಅಂತ ಹೇಳಿ ಏನು ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಆದಂತ ಒಂದು ಭ್ರಷ್ಟಾಚಾರ ಅಂತ ಏನು ಪುಂಗವಾಗಿ ಹೋರಾಟ ಮಾಡ್ತಾ ಇದ್ದಾರಲ್ಲ, ಅದು ಅವರ ಕಪಟ ನಾಟಕದ 2ನೇ ಭಾಗ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ED ಮುಖಾಂತರ ಆಗ್ಲಿ, CBI ಮುಖಾಂತರ ಆಗ್ಲಿ, ಅನ್ಯ ಪಕ್ಷದ ಬೇರೆ ಪಕ್ಷದವರನ್ನ ಬ್ಲಾಕ್ ಮೇಲ್ ಮಾಡೋದು ಅಥವಾ ಸುಭದ್ರವಾದಂತ ಸರ್ಕಾರವನ್ನ ಅಳಗಾಡಿಸ್ಲಿಕ್ಕೆ, ಅಸ್ಥಿರ ಮಾಡ್ಲಿಕ್ಕೆ ಆ ಒಂದು ಹುನ್ನಾರವನ್ನ ನಡೆಸ್ತಾ ಇದ್ದಾರೆ. ತಮಗೆಲ್ಲರಿಗೂ ಗೊತ್ತಿರಬಹುದು, ನಿನ್ನೆ ನಮ್ಮ ಕರ್ನಾಟಕ ರಾಜ್ಯದ ಒಬ್ರು ಆಫೀಸರ್, ಗವರ್ಮೆಂಟ್ ಸರ್ವೆಂಟ್ ಒಂದು FIR ಅನ್ನ ದಾಖಲ್ ಮಾಡ್ತಾರೆ. ಏನ್ FIR ಅನ್ನು ದಾಖಲ್ ಮಾಡ್ತಾರೆ ಅಂತಂದ್ರೆ, ಅವ್ರು ಹೇಳ್ತಾರೆ ED ಅಧಿಕಾರಿಗಳು ಅವರನ್ನ ಟಾರ್ಚರ್ ಮಾಡಿದ್ರು, ಅವ್ರಿಗೆ ಬೆದರಿಕೆಯನ್ನ ಹಾಕಿದ್ರು, ನಿನ್ನನ್ನ ಜೈಲ್ಗೆ ಹಾಕ್ತೀವಿ, ನಿನ್ನ ಕುಟುಂಬ ಸಮೇತ ನಿನ್ನನ್ನ ಜೈಲ್ಗೆ ಹಾಕ್ತೀವಿ, ನೀನು ಮುಖ್ಯಮಂತ್ರಿಗಳ ಹೆಸರನ್ನ ಈ ವಾಲ್ಮೀಕಿ ಹಗರಣದಲ್ಲಿ ನೀನು ಎಳಕ್ ತರಬೇಕು, ಇಲ್ಲವಾದ್ರೆ ನಿನ್ನನ್ನ ಜೈಲ್ಗೆ ಹಾಕ್ತೀನಿ ಅಂತ ಹೇಳಿ ಅವ್ರನ್ನ ಟಾರ್ಚರ್ ಮಾಡಿದ್ದಾರೆ, ಅವ್ರನ್ನ ಬಡ್ದಿದ್ದಾರೆ, ಹೆದರಿಸಿದ್ದಾರೆ. ಇದನ್ನ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇದನ್ನ ಕರ್ನಾಟಕ ರಾಜ್ಯದ ಮಹಾಜನತೆ ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಬಿಜೆಪಿಯ ಹಿಡನ್ ಅಜೆಂಡಾ ಏನಿದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಅವ್ರಿಗೆ ಸಮಾಧಾನ ಇಲ್ಲ. ಕರ್ನಾಟಕದಲ್ಲಿ 135 ಜನ ಶಾಸಕರನ್ನ ಗೆಲ್ಲಿಸಿಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ. ಇದನ್ನ ಹೇಗಾದ್ರೂ ಮಾಡಿ ಅಸ್ಥಿರ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರ ಹೆಸರಿಗೆ ಕಳಂಕ ತರಬೇಕು ಅಂತ ಹುನ್ನಾರ ನಡೆಸ್ತಾ ಇದ್ದಾರೆ. ನಾವೆಲ್ಲರೂ ಇವತ್ತು ಎಚ್ಚೆತ್ಕೊಳ್ಬೇಕು. ಇಂಥ ಸುನೀಲ್ ಕುಮಾರ್ ಅವರಾಗಿರ್ಬೋದು ಅಥವಾ ಬಿಜೆಪಿಯ ಹಿಡನ್ ಅಜೆಂಡಾ ಇಡೀ ಸಮಾಜಕ್ಕೆ, ಇಡೀ ರಾಜ್ಯಕ್ಕೆ ಗೊತ್ತು ಮಾಡೋದಕ್ಕೆ ನಮ್ಮ ಕಾರ್ಯಕರ್ತರು ನಾವೆಲ್ಲರೂ ಇವತ್ತು ಸನ್ನದ್ಧರಾಗಬೇಕು. ಬಂಧುಗಳೇ, ಈ ಒಂದು ಫೈಬರ್ ಮೂರ್ತಿ ನೀವೆಲ್ಲ ಎಷ್ಟೊಂದು ಹೋರಾಟ ಮಾಡ್ತಾ ಇದ್ರ. ಪ್ರತಿಯೊಂದು ಹೋರಾಟಕ್ಕೆ, ತಮ್ಮ ಕಷ್ಟಕ್ಕೆ ನಾನು ಉದಯ್ ಕುಮಾರ್ ಅಣ್ಣನವರಿಂದ ಎಷ್ಟು ಫೋನ್ ನನಗೆ ಬಂದಿದೆ ಅಂತಂದ್ರೆ ಅದು ನಿಮಗೆ ಗೊತ್ತಿಲ್ಲ. ಅವರ ಒಂದು ಕಾಳಜಿ, ಕ್ಷೇತ್ರದ ಬಗ್ಗೆ ಇರುವಂತ ಅವರ ಒಂದು ಕಾಳಜಿ ನೋಡಿದ್ರೆ ನಿಜವಾಗ್ಲೂ ನನಗೆ ಅವ್ರ ಬಗ್ಗೆ ಕನಿಕರ ಬರುತ್ತೆ. 1000 ಬಾರಿ ಹೇಳಿರ್ಬೋದು. ಅವರ ಕಾರ್ಯಕರ್ತರಂದ್ರು ನನಗೆ ಫೋನ್ ಮಾಡಿದ್ರೆ ಆ ಮೂರ್ತಿಯ ಬಗ್ಗೆನೇ ಮಾತನಾಡ್ತಾರೆ, ಮೂರ್ತಿ ಬಗ್ಗೆನೇ ಮಾತನಾಡ್ತಾರೆ. ನಾನು ನಿಮಗೆ ಇವತ್ತು ಈ ಒಂದೇ ಭರವಸೆಯನ್ನ ಕೊಡ್ತೀನಿ, ನೇರವಾಗಿ ಮುಖ್ಯಮಂತ್ರಿಗಳ ಕಡೆ ಹೋಗೋಣ. ನಮಗೆ ನ್ಯಾಯ ಬೇಕು, ನಾವು ನ್ಯಾಯವನ್ನ ಕೊಡುವಂತ ಸ್ಥಾನದಲ್ಲಿದ್ದೀವಿ. ಇವತ್ತು ನಮ್ಮ ಸರ್ಕಾರ ಇದೆ, ನ್ಯಾಯವನ್ನ ಕೊಡುವಂತ ಸ್ಥಾನದಲ್ಲಿ ಇದೀವಿ. ಖಂಡಿತವಾಗಿ ಈ ಒಂದು ನಕಲಿ ಮೂರ್ತಿಯ ಸೃಷ್ಟಿಕರ್ತನ ಈ ಕರ್ಮ ಕಾಂಡವನ್ನ ತನಿಖೆ ಮಾಡೋದ್ರ ಮುಖಾಂತರ, SITಗೆ ಕೊಡುವುದರ ಮುಖಾಂತರ ಭ್ರಷ್ಟಾಚಾರಿಗಳಿಗೆ ಕಠಿಣ ಶಿಕ್ಷೆಯನ್ನ ಖಂಡಿತ ನಮ್ಮ ಸರ್ಕಾರ ಕೊಡುತ್ತೆ ಅನ್ನುವಂತ ಭರವಸೆಯನ್ನ ಕೊಟ್ಟು, ಏನು ಮುಂದಿನ ಹಂತದಲ್ಲಿ ತಾವೆಲ್ಲ ಏನೇನು ಕೆಲಸ ಕಾರ್ಯಗಳನ್ನ, ಏನು ಪದಯಾತ್ರೆಯನ್ನ, ಯಾಕಂದ್ರೆ ಜನರಿಗೆ ಇವರ ಮುಖವಾಡವನ್ನ ಕಳಿಸಿ ಇವರ ಆ ಮುಖವಾಡದ ಹಿಂದಿನ ಮುಖವನ್ನ ತೋರಿಸುವಂತ ಕೆಲಸ ನಿರಂತರವಾಗಿ ನಾವೆಲ್ಲರೂ ಕೂಡ್ಕೊಂಡು ಮಾಡೋಣ ಅಂತ ಹೇಳಿ ಈ ಪ್ರತಿಭಟನೆಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ಏನು ಆಯೋಜನೆ ಮಾಡಿದಂತ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ, ಬ್ಲಾಕ್ ಅಧ್ಯಕ್ಷಗಳಾಗಿರಬಹುದು, ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷಗಳಿಗೆ ಮತ್ತು ಉದಯ್ ಕುಮಾರ್ ಶೆಟ್ಟರ್ಗೆ ನಾನು ವಿಶೇಷವಾದಂತ ಅಭಿನಂದನೆಯನ್ನು ಸಲ್ಲಿಸಿ, ನಮಗೆ ಖಂಡಿತವಾಗಿ ನ್ಯಾಯವನ್ನ ಖಂಡಿತವಾಗಿ ಕೊಡುವಂತ ಒಂದು ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅನ್ನುವಂತ ಭರವಸೆಯನ್ನ ಕೊಟ್ಟು ನನ್ನ ಮಾತನ್ನ ಮುಗಿಸ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.